ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಏನಕ್ಕೆ ಬಂದಿದ್ದೀನಿ ಅಂದರೆ, ಸಮ್ಮರ್ ಕ್ಯಾಂಪ್ ಮುಗೀತು ಫ್ರೆಂಡ್. ಸಮ್ಮರ್ ಕ್ಯಾಂಪ್ ವೀಡಿಯೋಸ್ ಎಲ್ಲ ನೋಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮಗೆ ಇಷ್ಟವಾಗಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ನಿಮಗೆ ಏನಾದರೂ ಅದರಲ್ಲಿ ಆ್ಯಡ್ ಮಾಡಬೇಕಾಗಿತ್ತು, ನಾನೇನಾದರೂ ಅದರಲ್ಲಿ ಮಿಸ್ಟೇಕ್ ಮಾಡಿದರೆ ನೀವು ಹೇಳಿ ಫ್ರೆಂಡ್, ನಾನು ನೆಕ್ಸ್ಟ್ ಇಯರ್ನ ಅದನ್ನು ಆ್ಯಡ್ ಮಾಡ್ತೀನಿ. ಓಕೆನಾ ಫ್ರೆಂಡ್? ಈಗ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ. ಜೂನ್ 1ನೇ ತಾರೀಕು ಸಂಡೇ ಬಂದಿರೋದ್ರಿಂದ ಈಗ ಸೆಕೆಂಡ್ ಅಂದರೆ 2ನೇ ತಾರೀಕು ಸ್ಟಾರ್ಟ್ ಆಗಿದೆ ಫ್ರೆಂಡ್. ಫಸ್ಟ್ ಮಕ್ಕಳು ಊರಿಗೆ ಹೋಗಿರ್ತಾರೆ, ಇನ್ನೂ ಬಂದಿರಲ್ಲ, ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಅಂತಂದೇಳಿ ಲೇಟಾಗೇ ಬರ್ತಾರೆ. ಓಕೆನಾ, ನೋ ಪ್ರಾಬ್ಲಮ್. ಈಗ ಸ್ಟಾರ್ಟಿಂಗ್ ಎಷ್ಟು ಮಕ್ಕಳು ಬಂದಿರ್ತಾರೆ ಅಷ್ಟು ಮಕ್ಕಳನ್ನ ನೀವು ಟ್ಯೂಷನ್ ಹೇಳ್ತಾ ಹೋಗಿ. ನೆಕ್ಸ್ಟು ಮಕ್ಕಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಒಂದಿಷ್ಟು ಜನಕ್ಕೆ ಟ್ಯೂಷನ್ದು ಗೊತ್ತಿರಲ್ಲ ಫ್ರೆಂಡ್, ಚೆನ್ನಾಗಿ ಹೇಳ್ತಾ ಇರ್ತಾರೆ, ಆ ಒಂದು ಟ್ಯೂಷನ್ ಬೇಗ ಸಿಗಲ್ಲ ಅಲ್ವಾ. ಈಗ ನಮ್ಮ ಮಕ್ಕಳಲ್ಲೇ ಒಂದಿಷ್ಟು ಜನ ಸ್ಪ್ರೆಡ್ ಮಾಡಿದರೆ ಅದು ಇನ್ನೂ ಜಾಸ್ತಿ ನಮಗೆ ಸ್ಟೂಡೆಂಟ್ಸ್ ಸಿಗ್ತಾರೆ. ಓಕೆನಾ ಫ್ರೆಂಡ್? ಈಗ ಮೇನ್ ವಿಷಯಕ್ಕೆ ಬಂದುಬಿಡೋಣ. 8th 9th 10th ಮಾರ್ನಿಂಗು 8 o'clock-ಇಂದ 9 o'clock-ವರೆಗೂ 1 hour ನಾನು ಅವರಿಗೆ ಕ್ಲಾಸ್ ತೊಗೊತೀನಿ. ಏನಕ್ಕಂದರೆ 7 o'clock ಆಗಲ್ಲ ಫ್ರೆಂಡ್. ಮನೆ ಎಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟು ಮಾಡೋದ್ರೊಳಗೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, 8 to 9 ಅವ್ರಿಗೆ ಮಾಡ್ತಾಯಿದ್ದೀನಿ ಕ್ಲಾಸ್. ಯಾಕಂದರೆ 9:45ಗೆ ಬೆಲ್ ಹೊಡೆಯುತ್ತೆ ಸ್ಕೂಲ್ದು. ಹಾಗಾಗಿ ನಾನು ಎಲ್ಲ ಅವ್ರು ರೆಡಿಯಾಗಿರ್ತಾರೆ ಅಲ್ವಾ, ಹಾಗಾಗಿ 8 to 9 ಮುಗಿಸ್ಕೊಂಡ್ಬಿಟ್ಟು ಅವರು ಸ್ಕೂಲಿಗೆ ಹೋಗ್ಬೋದು. ಆಮೇಲೆ ಪ್ರೀ ಕ್ಲಾಸಸ್ಸಿಂದ ಹಿಡಿದು 7 ಕ್ಲಾಸ್ವರೆಗೂ ನಾವು ಈವ್ನಿಂಗ್ ತೊಗೊತೀವಿ. ಓಕೆನಾ? ಈ ಥರ ಡಿವೈಡ್ ಮಾಡಿದ್ದೀನಿ ಫ್ರೆಂಡ್ ನಾನು. ಆಮೇಲೆ ಬೇಸಿಕ್ ಇರಲಾರ ಮಕ್ಕಳು ಅವ್ರನ್ನ ಒಂದಿಷ್ಟು ಗ್ರೂಪ್ನ ಬೇರೆ ಮಾಡಿಬಿಟ್ಟು ಸಿಲೆಬಸ್ಸಿಗೆ ಒತ್ತು ಕೊಡ್ತಕ್ಕಂಥ ಮಕ್ಕಳಿಗೆ, ಅಂದರೆ ಬೇಸಿಕ್ ಗೊತ್ತಿರೋ ಒಂದಿಷ್ಟು ಹುಡುಗರನ್ನ ಸಿಲೆಬಸ್ನ ಮಿಕ್ಸ್ ಮಾಡಿ ಹೇಳ್ತಾ ಹೋಗ್ತೀನಿ. ಓಕೆನಾ ಫ್ರೆಂಡ್? ಈ ಥರ ಮಾಡೋದ್ರಿಂದ ನಮಗೆ 2 ಕವರಪ್ ಆಗುತ್ತೆ. ಇಲ್ಲ ಬೇಸಿಕ್ಕೇ ಇಲ್ಲ ಅಂತಂದರೆ ಮತ್ತೆ ತುಂಬ ಕಷ್ಟ ಆಗೋಗುತ್ತೆ. ಅವ್ರಿಗೆ ಹೇಳ್ಬೇಕು ಪೇರೆಂಟ್ಸ್ಗೆ, ನಿಮ್ಮ ಮಕ್ಕಳಿಗೆ ಬೇಸಿಕ್ಸ್ ಇಲ್ಲ, ಹಾಗಾಗಿ ನಾವು ಬೇಸಿಕ್ ಸ್ಟಾರ್ಟಿಂಗ್ ತೊಗೊತೀವಿ ಅಂತ. ಯಾಕಂದರೆ ಸಿಲೆಬಸ್ ತೊಗೊಂಡಿಲ್ಲ ನಾವು ಒಂದಿಷ್ಟು ಪೇರೆಂಟ್ಸು ಬರ್ತಾರೆ ನಮ್ಮ ಹತ್ರ, ಹಾಗಾಗಿ ನಾವು ಅವರಿಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ಬೇಕಾಗುತ್ತೆ. ಓಕೆನಾ ಫ್ರೆಂಡ್? ಈ ಥರ 2ನೇ ತಾರೀಕಿಂದ ಆಲ್ರೆಡಿ 1 day ಆಗೋಗಿದೆ ನಂದು ಸ್ಟಾರ್ಟ್ ಮಾಡಿಬಿಟ್ಟು. ಇನ್ನೂ ಮಕ್ಕಳು ಸ್ವಲ್ಪ ಕಡಿಮೆ ಬರ್ತಾ ಇದ್ದಾರೆ, ಯಾಕಂತಂದರೆ ಊರಿಗೆ ಹೋಗಿದ್ದಾರೆಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ನಿಮಗೆ ವಿಡಿಯೋ ಬಿಟ್ಟಿಲ್ಲ 2ನೇ ತಾರೀಕಿಂದು. ಈಗ ನಾನು ತುಂಬ ನಿಮಗೆ ಡೇ ವಿಡಿಯೋ ಬಿಡ್ತಾಯಿದ್ದೀನಿ. ಯಾಕಂತಂದರೆ ಒಂದಿಷ್ಟು ಜಾಬ್ ಮಾಡೋರು ಇಷ್ಟಪಟ್ಟು ಇರ್ತಾರೆ, ಬಟ್ ಮಾಡೋಕ್ಕೆ ಆಗ್ತಾ ಇರಲ್ಲ. ಹಾಗಾಗಿ ಇಲ್ಲ ಫ್ರೆಂಡ್, ಧೈರ್ಯ ಮಾಡಿ ನೀವು ಇದನ್ನು ಟ್ಯೂಷನ್ ಅನ್ನೋದು ಅಥವಾ ಕ್ಯಾಂಪ್ ಅನ್ನೋದು ಅಥವಾ ಕಂಪ್ಯೂಟರ್ ನೀವು ಕಲ್ತಿದ್ರೆ ಬೇಸಿಕ್ಸ್ನ ಅವರಿಗೆ ಕಲಿಸ್ಬೋದು. ಹಾಗಾದಾಗ ನಿಮಗೆ ಒಂದಿಷ್ಟು ಮನೆಯಲ್ಲಿ ಜನರಲ್ ನಾಲೆಡ್ಜ್ ಕೂಡ ಇನ್ನೂ ಕಲಿಬೇಕಂತ ನಿಮಗೂ ಆಸಕ್ತಿ ಬರುತ್ತೆ. ಆಮೇಲೆ ಬುಕ್ಸ್ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಓಕೆನಾ ಫ್ರೆಂಡ್? ಹಾಗಾಗಿ ನಾನು ನಿಮಗೆ ಎಲ್ಲ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಕೆ ಫ್ರೆಂಡ್, ನಾನು ಆದಷ್ಟು ಬೇಗ ಟ್ಯೂಷನ್ಸ್ ವೀಡಿಯೋಸ್ನ ನಾನು ಬಿಡ್ತೀನಿ. ಕ್ಯಾಂಪ್ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ನನಗೆ. ಓಕೆ ಫ್ರೆಂಡ್, ಮತ್ತೆ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮ್ಮ ಹತ್ರ ಬರುತ್ತೆ ಅಂತ ಕೇಳ್ತಾ. ಓಕೆ ಫ್ರೆಂಡ್, ನಮಸ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.